ಹಾಯ್ ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಪಲಾವ್ ಹೇಗೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗದಿರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈಗ ಹೇಗೆ ಮಾಡಿದೆ ಅಂತ ನೋಡೋಣ. ಇವಾಗ ಒಂದು ಕುಕ್ಕರ್ ಇಡ್ತಿದ್ದೀನಿ. ಇದು ನಾನು ಮಾಡ್ತಿರೋ ಪಲಾವು 5 to 6 ಮೆಂಬರ್ಸ್ ತಿನ್ಬೋದು, ಅಷ್ಟು ಕ್ವಾಂಟಿಟಿನಲ್ಲಿ ನಾನು ಮಾಡ್ತಿರೋದು. ಈಗ ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು 1-2 ಕಟ್ಟು ತೊಗೊಂಡಿದ್ದೀನಿ ಚಿಕ್ಕದು. ಈಗ ನೋಡ್ತಿದ್ದೀರಲ್ಲ, ಶುಂಠಿ ಬೆಳ್ಳುಳ್ಳಿ 1 ಇಂಚು ಶುಂಠಿ ಮತ್ತು 1-2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 4 ಮೆಣಸಿನ್ಕಾಯಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಇಷ್ಟನ್ನ ರುಬ್ಕೊತಾ ಇದ್ದೀನಿ. ನೋಡಿ ಇವಾಗ ರುಬ್ಬಿದ್ದಾಯಿತು, ಪೇಸ್ಟ್ ಮಾಡಿದ್ದಾಯಿತು. ಇವಾಗ ಸ್ಟವ್ ಹಚ್ತಿದ್ದೀನಿ. ಇದು ಎಣ್ಣೆ ಸ್ಟವ್ ಕಾದ್ಮೇಲೆ ನೋಡಿ ಎಣ್ಣೆ ಹಾಕ್ತಿರೋದು. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿ ಎಷ್ಟು ಹಾಕ್ತಿದ್ದೀರ ಅಂತ. ಇಲ್ಲಿ ನಾನು 1.5 ಪಾವು ಅಕ್ಕಿ ತೊಗೊಂಡಿರೋದು. ಇವಾಗ ಎಣ್ಣೆ ಕಾದಿದೆ. ಈಗ ಬಾತ್ ಸಾಮಾನು ಏನಿದೆ ಅದು ಹಾಕ್ಕೊಳ್ಳಿ. ಅದು ಟೇಸ್ಟಿಗಷ್ಟೇ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ. ಈಗ ಕಾದಿದೆ. ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ 3 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ 3 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಈರುಳ್ಳಿ ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈರುಳ್ಳಿ ಫ್ರೈ ಆಯಿತು. ಈಗ ಜೊತೆಗೆ ರುಬ್ಕೊಂಡಿರೋ ಮಸಾಲೆನ ಹಾಕಿ. ಕೆಲವರು ಫಸ್ಟು ಮಸಾಲೆ ಹಾಕಿ ಫ್ರೈ ಮಾಡ್ತಾರೆ, ನಾನು ಫಸ್ಟ್ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಸಾಲೆ ರುಬ್ಬಿದ್ದಿದೆಯಲ್ಲ ಅದನ್ನು ಹಾಕಿ ಮತ್ತು ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಹುರಿಬೇಕು ಚೆನ್ನಾಗಿ. ನೋಡ್ತಾ ಇರ್ಬೋದು, ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹಾಕಿರೋದು. ನೋಡಿ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಟೊಮೊಟೊ ಏನಿದೆ ಅದನ್ನು ಫ್ರೈಗೆ ಹಾಕ್ತಾಯಿದ್ದೀನಿ. ಫ್ರೈ ಮಾಡೋಕ್ಕೆ ಅದನ್ನು ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಆಯಿತು, ಮೆತ್ತಗಾಯಿತು ಅದು ಟೊಮೊಟೊ ಎಲ್ಲ. ಇವಾಗ ನಾನು ಚಕ್ಕೆ ಪುಡಿ ಹಾಕ್ತಿದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ ಆ ಸ್ಪೂನಲ್ಲಿ 1 ಸ್ಪೂನು ಚಕ್ಕೆ ಪುಡಿ, ಅದರಲ್ಲಿ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನು ಲವಂಗ ಪುಡಿ ಹಾಕ್ತಿದ್ದೀನಿ. ಚಕ್ಕೆ ಲವಂಗ ಪುಡಿ ಇಲ್ಲ ಅಂದರೆ ಅದು ಹಾಗೇ ಹಾಕ್ಬೋದು. ಮತ್ತು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಮೆಂತ್ಯ ಸೊಪ್ಪಿಂದು ಪಲಾವ್ ಅಂದರೆ ತುಂಬ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಮಾಡ್ತಿರೋ ಥರ. ನೋಡಿ ಈಗ ಅಕ್ಕಿ ತೊಳೆದಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು ಅಕ್ಕಿನ. ಇದು 1.5 ಪಾವು ಹಾಕಿರೋದು ಅಕ್ಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಇದೇ ಅಳತೆನಲ್ಲಿ ಮಾಡಿದ್ರೆ. ನೋಡಿ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿದ್ದು ಇತ್ತಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ, ನೀರು ಸೇರಿಸಿ ವೇಸ್ಟ್ ಆಗಬಾರ್ದು ಅಂತ. ಇವಾಗ ಆ ಲೋಟದಲ್ಲಿ 1.5 ಕಪ್ ತೊಗೊಂಡಿದ್ದು, 1.5 ಕಪ್ ಲೋಟ ಅಕ್ಕಿ ತೊಗೊಂಡಿದ್ದು, ಅದರ ಡಬಲ್ ನೀರು ಹಾಕ್ತಿದ್ದೀನಿ. 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ ಆಯಿತು. ಈಗ ವಿಷಲ್ ಹಾಕ್ತಿದ್ದೀನಿ. ಇದು 2 ವಿಷಲ್ ಬರೆಸ್ತೀನಿ. ನೋಡಿ ವಿಷಲ್ ಆಯಿತು. ಈಗ ನೋಡಿ ಚೆನ್ನಾಗಿ ಬಂದಿದೆ, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಮೆತ್ತಗೂ ಆಗಿಲ್ಲ, ಅಗಳಾಗೆ ಬಂದಿದೆ, ತುಂಬ ಮುದ್ದೆ ಥರನೂ ಆಗಿಲ್ಲ. ಸಾಕು ಅಷ್ಟು ನೀರು ಹಾಕಿದ್ರೆ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಮೇಲ್ಗಡೆ ಎಲ್ಲ ಮಸಾಲೆ ಬಂದಿರುತ್ತೆ. ಸೊ ತಳದಲ್ಲಿ ಅಷ್ಟು ಇದಿರಲ್ಲ, ಸ್ಪೈಸಿನೆಸ್ ಇರಲ್ಲ, ಮೇಲ್ಗಡೆ ಬಂದಿರುತ್ತೆ ಎಲ್ಲ ಮಸಾಲೆ ಎಲ್ಲ. ಸೊ ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಇದು ಪಲಾವು. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ.
ನೋಡಿ, ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.